ಹಲೋ ಹಲೋ ಅಮ್ಮ. ಹೇಳಕ್ ಕೇಳಿಸ್ತಿಲ್ವೇ? ಫೋನ್ ಯಾವಾಗಿಂದ ಮಾಡ್ತಾ ಇವನಿ ನಾನಂತೂನುವೆ. ಈ ನಮ್ಮ ಅತ್ತೆ ಕಿತ್ತೋದವಳಲ್ಲ, ನನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪಾರಕ್ಕನ ಮನೆಗೆ ಅಡ ಇಟ್ಬಿಟ್ಟವಳೆ. ಹಾ ನೋ ಕೇಳಿಸ್ತಿಲ್ವೇನಮ್ಮ? ಈಚೆ ಕಡೆಗೆ ಬಂದನ ಮಾತಾಡು. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈದು ನಿಂತಾಗ ಬಡ್ಕೊಂಡು. ನೀ ಕೇಳಿಸ್ತಿಲ್ವಾ? ಅದೇ ನಮ್ಮ ಅತ್ತೆ ನನ್ನ ಕರ್ಕೊಂಬಿಟ್ಟು ಬಂದಿಲ್ಲಿ ಬಿಟ್ಬಿಟ್ಟು ಹೋಗೈತ್ ಕಣಮ್ಮ. ಹ್ಞೂ ನಾನೇ ಇಲ್ಲೇ ಇದ್ದೀನಿ ಅಮ್ಮ. 55,000 ಹೊಂದಿಸ್ಕೊಂಡು ಬತ್ತೀಗ ನನ್ನ ಗಂಡಂಗೆ ನನ್ನ ಮ್ಯಾಲ ಪೀರಿಂಗ್ ಏನೇ ಇಲ್ಲ ಅನ್ನಿಸ್ತದೆ. ನನ್ನ ಗಂಡ ಬರಲೇ ಇಲ್ಲ ಕಣಮ್ಮ. ಅಮ್ಮ ಹೆಂಗನ ಮಾಡಿ ಕರ್ಕೊಂಡೋಗಕ್ಕೆ ಬಾಮ್ಮ ನೀನು, ಪ್ಲೀಸ್ ಕಣಮ್ಮ. ಏನು 55,000 ಇಲ್ಲ ಅಮ್ಮ? ಪ್ಲೀಸ್ ನಾನು ಇಲ್ಲಿ ಎಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ ಕಣಮ್ಮ. ಪ್ಲೀಸ್ ಕಣಮ್ಮ, ನನ್ನ ಕೈಲಿ ಇರೋಕೆ ಆಯ್ತಿಲ್ಲ ಕಣಮ್ಮ ಇಲ್ಲಿ. ಪ್ಲೀಸ್ ಕಣಮ್ಮ, 55,000 ಕೊಡ ತನ್ನ ಕೈ ಪಾರಕ್ಕ ಇಲ್ಲೇ ಇರಿಸ್ಕಂತದಂತೆ ನನ್ನ ಮಗ. ಲಡ್ಡು ಬಂದು ಬಾಯಿಗೆ ಬಿತ್ತ. ಯಾವಾಗ ಬತ್ತೀಗ? ಹ್ಞೂ ಬೇಗ ಬಾ, ಹೆಂಗನ ಮಾಡ್ಬಿಡ್ಸು ನನ್ನ ಕೈಲಿ ಆಯ್ತಿಲ್ಲ. ಪ್ಲೀಸ್ ಕಣಮ್ಮ. ಹ್ಞೂ ಸರಿ ಬಿರ್ನ ಬಾ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ಕುಂತಿರುವೆ, ಅರಿಶಿಣದ ಕಲರ್ ಚೂಡಿದರ ಹಾಕಿ ಯಾರಿಗೆ ಕಾದಿರುವೆ. ಓ ಓ ಓ ಓ ಓ. ಏಯ್ ನಿನ್ಗೇನಾರ ಬೇಕಾ ಹೇಳು? ಸುಮ್ಮನೆ ಮುಚ್ಚೆ ಕುಚ್ಚು ಕುಚ್ಚು ಹೋಗಯ್ಯ. ನೀನ್ ಏನ್ ಕೊಟ್ರು ನಾನೇನ್ ಬ್ಯಾಡ ಅನ್ನಕ್ಕಿಲ್ಲ. ನನಗ್ ಬಂದ್ರೆ ಸಿಟ್ಟು ಹಾಕೊಂಡು ರೂಪ ಹಾಕ್ಬಿಡ್ತೀನಿ. ಸುಮ್ಕೇನಿ ಎದ್ದೋಗತ್ ಕಲಿ. ಇಲ್ಲಿ ನನ್ನ ಕತೆ ನನಗೆ, ಈ ಅಪ್ಪನ ಕತೆ ಈ ಅಪ್ಪಂಗೆ. ಸುಮ್ಮನೆ ತಗೋದೆ ಎದ್ದೋಗಲಿ. ಅಯ್ಯೋ ಈಗ ಏನು ಮಾಡಲಿ ಮನೆಯಾಗೆ? ಇಲ್ಲಿಂದ ಮಲ್ಗೆ ಹೋಗಕ್ಕೂ ಆಗಕ್ಕಿಲ್ಲ, ಏನು ಮಾಡೋಕ್ಕಾಗಿಲ್ಲ. ನಾನು ಹೆಂಡತಿ ಬೊಡ್ಡಿ ವ್ಯವಹಾರ ಮಾಡಿದಕ್ಕೂ ಸಾರ್ಥಕ ಆಯ್ತು. ನಿನ್ನಂತ ಪಿಗರ್ನ ಇಲ್ಲಿ ಬಿಟ್ಬಿಟ್ಟು ಹೋಗೋಳಲ್ಲ ಪಾರಿ. ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ಏನು ಇಲ್ವೇ, ವಿಚಾರಿಸ್ಕೊತಾ ಇದ್ದೆ. ಮನೆಗ್ ಬಂದವಳಲ್ಲ ಅದಕ್ಕೆ. ವಿಚಾರಿಸ್ಕೊಳಕ್ಕೆ ಅವಳು ಬಂದಿರೋದು ಕೂಲಿ ಕೆಲಸಕ್ಕೆ, ನಮ್ಮ ಮನೆಗೆ ಫಂಕ್ಷನ್ಗಲ್ಲ. ಆದ್ರೂನುವೆ ಇರ್ಲಿ ಅಂತ ಹೇಳಿ ನೀವು ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಅಲ್ಲ ಬಿನ್ನಾಣ್ಗಿತ್ತಿ ಯಾಕವ ಕುಂತ್ಕೊಬಿಟ್ಟಿದ್ದೀಗಲ್ಲ? ನೀನು ಕುಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಕರ್ಕೊಂಡು ಬಂದು ಅಡ ಮಾಡಿಕೊಂಡ್ರೆ ನಿನ್ನ ಸಾಲ ಇಸ್ಕೋಬೇಕಾ ಸಂತಾಗಿತ್ತಲ್ವಾ? ಇಲ್ಲೇನು ಕಾಲ್ ಮೇಲೆ ಕಲಕೊಂಡು ಕುಂತ್ಕೊಂಡು ಟಿವಿ ನೋಡವ ನಿನಗೆ ಅಂತ ಹೇಳ್ಬಿಟ್ಟು ನಾನೇ 50 ರೂಪಾಯಿ ನಿನ್ ಕಾಸು ಕೊಟ್ಬಿಟ್ಟು ನಮ್ಮನ್ನ ಕೂರಿಸಿದಿನ. ಇಲ್ಲ ಈಗ ನಾನೇನ್ ಮಾಡ್ಲಿ? ಇಲ್ಲೇನು ಮಾಡಕ್ ಆಗಕ್ಕಿಲ್ವಲ್ಲ, ಅದಕ್ಕೆ ನೀ ಸುಮ್ಮನೆ ಏನಿಯ ಕುಂತೀವ್ನಿ. ಇನ್ನೇನ್ ಮಾಡ್ಬೇಕಿತ್ತು? ಕುಂತ್ಕೊಂಡು ಕಾಲ್ ಮೇಲೆ ಕಲಕೊಂಡು ಕುಂತ್ಕೊಂಡು ಪಿಕ್ಚರ್ ನೋಡ್ಬೇಕಿತ್ತು. ಮನ್ಯಾಳಿ ಎದ್ ಬಂದ್ ಮನೆ ಕೆಲಸ ಮಾಡಿ ಫಸ್ಟ್. ಏನು ನಾನು ಮನೆ ಕೆಲಸ ಮಾಡ್ಬೇಕಾ? ಇಲ್ಲ ನಿಮ್ ತಾತ ಬಂದ್ ಮಾಡ್ತಾನೆ. ಅಡ ಇಟ್ಕೊಂಡಿದ್ಯಲ್ಲ ನೀನೇನಿಯಾ? ಬಾ ಮಾಡ್ ಬಾ. ಇಲ್ಲ ಅಂದ್ರೆ 55,000 ರೂಪಾಯಿ ಬಿಸಾಕಿ ನೀನ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕ. ನೋಡು, ಮುಚ್ಕೊಂಡ್ ಮನೆ ಕೆಲಸ ಮಾಡ್ಬೇಕು. ಹೋಗು ಫಸ್ಟ್ ಒಳಗಡೆಯಿಂದ ಈಚೆ ಕಡೆಗನ ಪಟ 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 ಅಂತ ಕಸ ಗುಡಿಸ್ಬಿಟ್ಟು ನಂಗೊಂದ್ ದೊಡ್ಡ ಕಾಪಿ ಇಕ್ಕಂಬಿಟ್ಟು ಬಾ. ಹೋಗು. ಯವ ಸೊಳ್ಳಿ ಆಯ್ತಾಯ್ತೆ. ಇವಳು ನೋಡ್ರೆ ಕುಂತ್ಕೊಂಡಿಲಿ ಆಲ್ಟೆ ಹೊಡ್ಕೊಂಡು ಕುಂತವಳೆ. ನೋಡು, ಮನೆ ಕೆಲಸ ಎಲ್ಲ ಮುಗಿಯ ಗಂಟನ್ವೆ ತಿಂಡಿ ಗಿಂಡಿ ಎಲ್ಲ ಇರಕ್ಕಿಲ್ಲ ಇಲ್ಲಿ. ಏನು ತಿಂಡಿ ಗಿಂಡಿ ಎಲ್ಲ ಇರಕ್ಕಿಲ್ವಾ? ನೋಡಿ ಈಗಲೇ ಹೇಳಿದೀನಿ, ನಂಗೆ ತಿಂಡಿ ಇಲ್ಲ ಅಂದ್ರೆ ನನ್ನ ಕೈ ಕಾಲೆಲ್ಲ ಸೇಕ್ ಆಗೋಗ್ಬಿಡ್ತವೆ. ಕೆನ್ನೆ ನಂಗೆ ಶೇಕ್ ಆಯ್ತವೆ ಮನೆ ಕೆಲಸ ಮಾಡ್ಲಿಲ್ಲ ಅಂದ್ರೆ. ಹೋಗಲೇ ಮನ್ಯಾಳಿ, ಎದೊಳು ಫಸ್ಟ್ ಕಸ ಗುಡ್ಸೋಗು. ಒಳಗಡೆಯಿಂದ ಈಚೆ ಕಡೆ ಕಣ ಪಟ್ಟ 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 ಕಸ ಗುಡಿಸ್ಬೇಕು, ಹೋಗ್ಬೇಕು. ಅಕ್ಕ 50,000ಕ್ಕೆ ಇಷ್ಟೊಂದೆಲ್ಲ ಹಿಂಸೆ ಕೊಡ್ಬಾರ್ದು ನೀನು. ಹಿಂಸೆ ಕೊಡ್ಬಾರ್ದು ಅಂತಂದ್ರೆ 50,000 ರೂಪಾಯಿ ಕೊಡ್ಬೇಕು. ಹೋಗೋಗು. ಎಮ್ಮನ್ ಕಸ ಗುಡ್ಸೋದು ಹಿಂಸೆನಂತೆ. ನಾನು ಈ ಕಡೆ ಬೆಟ್ಟ ಕೊಡ್ದ್ಬಿಟ್ಟು ಆ ಕಡೆ ಕಾಕು ಅಂತ ಏನಾರ ಹೇಳಿದ್ನಾ? ಲೇ ಇವಳು ನಮ್ಮ ಮನೆಗೆ ಇತ್ತಳ? ಇತ್ತಾಳೆ ನೀನ್ ತಂಗಿ ಇದ್ದಂಗ ಅವಳು. ಬಾಯ್ ಬಿಟ್ಕೊಂಡು ನೋಡಿ ಸಾಕು, ಮುಚ್ಕೊಂಡು ಹೋಗು. ಓಹೋ ಬಂದ್ಬಿಟ್ಟ ಇಲ್ಲಿ ಅಳ್ಳಾಡ್ಸಕ್ಕೆ. ಇನ್ನು ಯಾಕೋ ಸರಾಯಿ ಅಂಗಡಿ ಓಪನ್ ಆಗಿಲ್ವೇನೋ ನಿಂಗಲ್ವೇ? ಅದಕ್ಕೆ ಹಿಂಗ ಅಡ್ಡಾಡ್ಕೊಂಡು ಕುಂತಿದೀಗ. ನೋಡು, ಏನಾರ ಕಂತ್ರಿ ಕೆಲಸ ಬೋರ್ಡ್ವೆಂಟಿ ಕೆಲಸ ಮಾಡಿದ್ರೆ ಎಕ್ಸಿಟ್ ಪಾಸಿದ್ ನಂಗೆ ಗೊತ್ತಾಗ್ಬೇಕಂತೆ. ರೊಬ್ಬೆಸಿತೀನಿ ಗೊತ್ತಲ್ಲ ಇಲ್ಲಿ ಪಾರಿ ಏನು ಅಂತ ಹೇಳ್ಬಿಟ್ಟು. ಹೋಗೋಗು ಮುಚ್ಕೊಂಡು. ಅದೇನು ಕೆಲಸ ಮಾಡ್ಕೊಂಡ್ಬಿಟ್ಟು ಬತ್ತಿಗೇನೋ ಕೆಲಸ ಮಾಡ್ಕೊಂಡ್ಬಿಟ್ಟು ಬಾ. ಹೋಗು ಹೊಲ್ದ ಕಡೆ ಹೋಗ್ಬಿಟ್ ಬಾ. ಹಂಗೇನಿಯ ಈ ಭೀಮಣ್ಣಂತಾಗೆ ಬೊಡ್ಡಿ ವಸೂಲಿ ಮಾಡ್ಕೊಂಡ್ಬಿಟ್ ಬಾ. ಬೊಡ್ಡಿ ಕಸ ಒಯ್ಯ ಕೊಡ್ತಾನೆ ಇಲ್ಲ, ಎಷ್ಟು ಮಾಡಿದ್ರು ಇಲ್ಲ ಎಳ್ಕೊಂಡ್ಬಿಟ್ಟು ಬಂದು ಮನೆ ಮಡಿಕತೀನಿ ಅಂತ ಹೇಳು. ಭಾರಿ ಭಾರಿ ಭಾರಿ. ಆ ಅಣ್ಣನ್ ಕರ್ಕೊಂಡ್ಬಿಟ್ಟು ಬಂದ್ರೆ ಏನೂ ಕೆಲಸ ಮಾಡಕ್ಕಿಲ್ಲ. ಆ ಹೆಂಡ್ತಿನ ಕರ್ಕೊಂಡ್ಬಿಟ್ಟು ಬಂದ್ರೆ ನೀನು ಪಾತ್ರೆ ತೊಳೆಯಕ್ಕೂ ಕಸ ಗುಡ್ಸಕ್ಕೂ ಎಲ್ಲನೂ ಯೋಲುಪು ಮಾಡ್ತಾರೆ. ಈ ಕಡೆಯಿಂದ ಒಂದು ಬುಟ್ಟ ಅಂದ್ರೆ ನಮ್ ತಾಯನೇ ಕೇಳ್ತೀನಿ, ಊರೆಲ್ಲ ತಿರ್ಕೊಂಡ್ ಬಂದ್ ಮತ್ತೆ ನನ್ ಮುಂದಕ್ಕೆ ಬೀಳ್ತೀಯ. ಏನೋ ನೀನು ಒಳ್ಳೇದಕ್ಕೆ ಅಂತ ಹೇಳ್ದೆ. ಸರಿ ಬಿಡೆ, ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ, ನಾನೇ ಹೋಗ್ಬಿಟ್ಟು ಭೀಮಣ್ಣನೇ ಕರ್ಕೊಂಡ್ಬಿಟ್ಟು ಬರ್ತೀನಿ. ಅದೇನು ಅಂತ ಗಂಟು ಬಿದ್ಯೋ ನೀನಂತೂ. ನಾವು ದುಡ್ದು ಸಾವುಕಾರ ಆಗ್ಬೇಕು ಅಂತ ನಾನು ಕಷ್ಟಪಟ್ಟಂಗೆ ನೀನು ಕುಡ್ದು ನಮ್ಮನ್ನೆಲ್ಲ ಬೀದಿಗೆ ತಗೊಬಿಟ್ಟು ಬಂದಂಗೆ. ಏನ್ ಕತೆ ಮಾಡ್ತಾ ಇದೀಗ ನೀನಂತೂ. ನೋಡು, ಮೊರ್ರುವಾದಿನಾಗ ಇದ್ರೆ ನನ್ನ ಹತ್ರ ಇರ್ಸ್ಕತೀನಿ. ಇಲ್ಲ ಹಿಂಗೆ ಓವರ್ ಆಕ್ಟಿಂಗ್ ತರ ಮಾಡ್ತಿದ್ದೆ ಅಂದ್ರೆ ನಿನ್ನ ಫುಟ್ಬಾಲ್ ಅದ್ದಂಗೆ ಈಚೆ ಕಡೆಗೆ ಹಾಕ್ಬಿಡ್ತೀನಿ. ತಿನ್ನ ಕೂಳಿರ್ಬಾರ್ದು, ಇರಾಕ್ ಮನೆ ಇರಬಾರ್ದು. ಕಂತ್ರಿ ಬಡ್ಡಿ ನನ್ ಮಗ. ಯವ್ವ
ಕಸ ನೀನಿಯ ಗುಡಿಸ್ತಾ ಇವ್ನಿ ಕಣಕ್ಕ. ನಂತ ನೀನ್ ಆಟ ಎಲ್ಲ ಇಟ್ಕೊಬೇಡ. ನಿಮ್ ಅತ್ತೆ ಮನೆಯಾಗ ಇಟ್ಕ ನೀನ್ ಆಟ ಎಲ್ಲ ನನ್ವೆ ನಂತ ಏನಾರ ಇಟ್ಕೊಂಡ್ಬಿಟ್ಟು ಓ ರುಬ್ತೀನಿ ಅಷ್ಟೇ ನೀನಿಯ. ಅಕ್ಕ ಈಗ ಮಾಡ್ತಿಲ್ವೇನಕ್ಕ, ಕಸ ಗುಡಿಸ್ತಿಲ್ವೇನಕ್ಕ? ಅಯ್ಯೋ ಸರ್ನ ಗುಡಿಸ್ಕೊಂಡು ಹೋಗು. ಅಯ್ಯೋ ಒಂದು ಗಂಟೆ ಮಾಡ್ತಾಳೆ. ನನಗಿದೆಲ್ಲ ಬೇಕಿತ್ತಾ? ಅಮ್ಮಿ ಕಂಡಿದ್ರೆ ಆಯ್ತಿರಲ್ವಾ? ಬಿಲ್ಡಪ್ ಬೇರೆ ನಂದು, ಬಿಲ್ಡಪ್ ಬಿಟ್ಟಿ ಬಿಲ್ಡಪ್ ಸರಿಯಾಗಾಯ್ತು ನನಗೆ. ಥೂ ನನ್ನ ಮಕ್ಕಿಷ್ಟು ಬುದ್ಧಿ ಮನೆಯಾಳಿ. ನೀನು ಮಾತ್ರ ಬಿಡಕ್ಕಿಲ್ವೇ? ನಾನು ಇಲ್ಲಿ ತಂದು ತಗ್ಲಾಕಿರೋದು ನೀನೇನಿ ಅಂತ ನಂಗೆ ಬಹಳ ಸಂದ ಗೊತ್ತು. ಕಿತ್ತೋದು ಮನೆಯಾಳಿ. ಮಾಡ್ತೀನಿ ನಿಂಗೆ ಸರಿಯಾಗಿ ಮಾಡ್ತೀನಿ. ನಾನು ತಗ್ಲಾಕಿರೋದು ನೀನೇ ಅಲ್ವಾ? ನೀನು ಒಂದಿನ ತಗ್ಲಾಕತ್ತೀಯಾ? ಅವತ್ತಿರೋದು ನಿನಗೆ ಮಾರಿ ಅಪ್ಪ. ನಿಂಗೆ ಮನೆ ಕೆಲಸ ಕಂಡೋರು ಮನೆ ಕೆಲಸ ಮಾಡಂಗೆ ಮಾಡ್ಬಿಟ್ಟೆ ಅಲ್ವಾ? ನಾನೇನು ನನ್ನ ಬೆಲೆ ಏನು? ಹಾಂ, 4 ಜನ ಗೊತ್ತಾದ್ರೆ ನನ್ನ ಮರ್ಯಾದೆ ಎಷ್ಟು ಹೋಗಿಲ್ಲ ಹೇಳು. ಯವ್ವ ಇದೆಲ್ಲ ಬೇಕಿತ್ತು ನನಗೆ. ಪಟ ಗುಡಿಸ್ಬಿಡ್ತೀನಿ. ಒಂದು 4 ಜನಕ್ಕೆ ಹಿಂಗೆ ಮಾಡಿದ್ರೆ ಇನ್ನೊಂದ್ಕಿಂತ ನನಗೆ ನಾಮ ಹಾಕೋದಕ್ಕೆ ಎದುರ್ಕತ್ತವೆ. ಹಿಂಗೆ ಮಾಡ್ಬೇಕು ದರಿದ್ರದವ್ರಿಗೆಲ್ಲ ನನಗೆ. ಹಿಂಗೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ಚಟ್ನಿ ಹರಿದ್ರೆ ಅವಾಗ ಗೊತ್ತಾಯ್ತದೆ. ದರಿದ್ರ ಅವಕ್ಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇವಕ್ಕೆ ಅವಲ್ಲ ಇವಕ್ಕೆ ಯಾವ ಆಟ ಆಡ್ತಾವಳೆ ಅಂತಂದ್ರೆ ಇವಳು ಸರಿಯಾಗಿ ಮಾಡೋಳು ತಗವ್ರ ಅತ್ತೆ. ಕರ್ಕೊಂಬಿಟ್ಟು ಬಂದ್ಬಿಟ್ಟೋಗಿ ಪಾಪ ಅವಣ್ಣ ಹತ್ರ ಕೆಲಸ ಮಾಡ್ಸಕ್ ನನಗೆ ನಾಚಿಕೆ ಆಗೋದು ಪಾಪ. ಸಾಲ ಮಾಡಿರೋದು ಮಿಟುಗ್ಲಾಡಿ ಅವಣ್ಣ ಅಂತ ಹೆಂಗಪ್ಪ ಕೆಲಸ ಮಾಡ್ಸೋದು ಅಂತ ಹೇಳ್ಬಿಟ್ಟು ಇವಾಗ ಈ ಮಿಟುಗ್ಲಾಡಿ ಮಾಡ್ತೀನಿ ಇರು ಸರಿಯಾಗಿ. ಮುಗಿತಂಡ್ಲೆ ಯೋಸತ್ ಮಾಡ್ತೀಯ ಕಸ ಗುಡ್ಸಕ್ಕೆ 1 ಗಂಟೆ ಮಾಡಿದ್ರೆ ಇನ್ನು ಉಳಿದಿರೋ ಕೆಲಸ ನಿಮ್ಮ ಅಪ್ಪನ ಕರ್ಕೊಂಡ್ಬಿಟ್ಟು ಒಂದು ಮಾಡಿಸ್ತೀಗ. ಬಾರ್ದೆ ಬಾ ಸರಿಯ ಸರ್ನ. ಅಯ್ಯಯ್ಯಯ್ಯ ಆಯ್ತಕ್ಕ ಕಸ ಗುಡ್ಸಿದ್ದು. ಪಾತ್ರೆ ಯಾರು ನಿಮ್ಮ ಅಪ್ಪ ತೊಳಿತಾನ? ಏನು ಪಾತ್ರೆನೂ ನಾನೇ ತೊಳಿಬೇಕಾ? ಪಾತ್ರೆನೂ ನೀನೇ ತೊಳಿಬೇಕು. ಇವತ್ತು ತಿಂಡಿಗೆ ಉಪ್ಪಿಟ್ಟು ನೀನೇ ಮಾಡ್ಬೇಕು ಅಕ್ಕ. ಹಂಗೆಲ್ಲ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡಲ್ಲಕ್ಕ. ನಾನು ಹಂಗೇನಿಯ ಪೊದ್ದು ಹಂಗೇನೆ ರಾಧಾ ಎಲ್ಲರೂ ಹಂಚ್ಕೊಂಡು ಮಾಡ್ತಾ ಇದ್ದಿದ್ದು ನಮ್ಮ ಮನೆಯಾಗೆ. ನಾನು ಒಬ್ಳೆ ಎಂದು ಇಷ್ಟೊಂದು ಕೆಲಸ ಮಾಡೇ ಇಲ್ಲ. ನಾನು ರಾಧಾನೇ ಮಾಡ್ತಿದ್ದೆ ಎಲ್ಲ. ನಂಗೆ ಇಷ್ಟೊಂದು ಕೆಲಸ ಎಲ್ಲ ಮಾಡಕ್ಕೆ ಬರೋಕ್ಕಿಲ್ಲ ಕಣಕ್ಕ. ಈ ಕಸ ಗುಡಿಸಿದ್ದಕ್ಕೇನಿಯ ತಲೆಲ್ಲ ತಿರುಗ್ತಾ ಇತ್ತು ನನಗೆ. ಇನ್ನು ಪಾತ್ರೆ ತೊಳೆಯೋದು ತಿಂಡಿ ಮಾಡೋದು ಎಲ್ಲ ಮಾಡೋಕ್ಕಾಗಕ್ಕಿಲ್ಲ. ಅಂದ್ರೆ 55,000 ಕೊಟ್ಬಿಟ್ಟು ಹೋಯ್ತಾ ಇರು ಅಕ್ಕ. ಒಂದು 4 ದಿನ ಟೈಮ್ ಕೊಡೋದು ಬಿಟ್ಬಿಟ್ಟು ಯಾಕಕ್ಕ ಹಿಂಗೆ ಅಯ್ಯೋ ಅನ್ನಿಸ್ತಾ ಇದೆಯಾ? ಪ್ಲೀಸ್ ಅಕ್ಕ ಪ್ಲೀಸ್. ನೋಡೆ ತೆಗೆದು ಬುಟ್ಟ ಅಂದ್ರೆ ಮುಚ್ಕೊಂಡು ಫಸ್ಟ್ ಕಾಪಿ ಇಕ್ಕೊಂಬಿಟ್ಟು ಬಾವು. ಹೋಗ್ ಸರ್ನ ಕಾಪಿ ಇಕ್ಕೊಂಬಿಟ್ಟು ಬಾ ಹೋಗು. ಬಿಟ್ರೆ ನನಗೇನು ಸರಿಯಾಗಿ ಮಾಡ್ತಾಳೆ ಕತೆಯ. ಇವಳನ್ನೇ ಸುಮ್ಮನೆ ಅಗ್ರಿಮೆಂಟ್ ಮಾಡಿಸ್ಕೊಬಿಟ್ಟಿದ್ನಿ ಅನ್ಕೊಬಿಟ್ಟವಳೆ ಮನೆಯಾಳಿ. ನೋಡು ಉಪ್ಪಿಟ್ಟಿಗೆಲ್ಲ ತರಕಾರಿ ಎಲ್ಲ ಹಚ್ಕೊಬಿಡು. ತರಕಾರಿ ಎಲ್ಲ ಫ್ರಿಡ್ಜಾಗ ಮಡಗಿವ್ನಿ. ಸಣ್ಣದಾಗೆ ಈ ಕ್ಯಾರೆಟ್ ಉಳ್ಳಿಕಾಯಿ ಟೊಮೊಟೊ ಹಣ್ಣು ಬಟಾಣಿ ಎಲ್ಲ ಹಾಕ್ಬಿಟ್ಟು ಬಿಸಿಗೆ ಮಾಡ್ಬೇಕು. ಅರ್ಧಂಬರ್ಧ ಏನಾರ ಮಾಡಿದ್ರೆ ತಿನ್ನಕ್ಕಿಲ್ಲ. ಇನ್ನೊಂದು ತಿಂಡಿ ಮಾಡಿಸ್ತೀನಿ ಅಷ್ಟೇ ಏನಿಯ. ಅಬ್ಬಬ್ಬಾ ಸೊಳಿ ಆಯ್ತದೆ. ಬಿರ್ನ ಬಾ ಇನ್ ಮ್ಯಾಲೆ ಇಷ್ಟೊತ್ತು ಟೈಮ್ ಮಾಡಬೇಡ. ಆಗಲೇ 8 ಗಂಟೆ ಅಷ್ಟೊಂದು ತಿಂಡಿ ತಿನ್ಬೇಕಿತ್ತು. ಆಗಲೇ 9 ಗಂಟೆ ಆಯ್ತಾ? 10 ಗಂಟೆ ಆಯ್ತಾ? ಪರಕ ಸೋಮಣ್ಣನ ಹೋಟ್ಲಾಗೆ ಇಡ್ಲಿ ಎಲ್ಲ ಸಂದಾಗ್ ಮಾಡ್ತಾರೆ. ಅಲ್ಲಿಂದ ಇವತ್ತು ತಂದ್ಬಿಡು ತಿಂದ್ಬಿಟ್ಟು ಹಂಗೆ ಸುಮ್ಮನೆ ಮನೆಕೊಬಿಟ್ರಾಯ್ತು. ಸೊಳಿಗೆ ಇಡ್ಲಿ ವಡೆ ಹಂಗೇನಿಯ ಸಾಂಬಾರು ಚಟ್ನಿ ಎಲ್ಲ ಕೊಡ್ತಾರೆ. ತಿಂದ್ಬಿಡ್ಬೋದಲ್ಲ. ಯಾರು ಮನೆಯಾಗ ಸಣ್ಣದಾಗಿ ಹಚ್ಬಿಟ್ಟು ಉಪ್ಪಿಟ್ಟೆಲ್ಲ ಮಾಡ್ಕೊಂಡು ಯಾರು ತಿಂತಾರೆ? ಆ ಹಣ್ಣು ಹೋಟ್ಲಾಗ ತಿಂತೀವಲ್ಲ ಸೂಪರ್ ಆಗಿರ್ತದೆ. ಹೋಟ್ಲು ಊಟ ಮಾತ್ರ ನೋಡ್ಬೇಕು ಸೂಪರು. ಅದಕ್ಕೆ ನೀ ಹೇಳಿದ್ದು. ಅಲ್ಲೇನೇ ತಂದ್ಬಿಡ್ತೀನಿ. 100 ರೂಪಾಯಿ ಕೊಡಿ ಸಾಕು. ಇಬ್ರಿಗೂ ಹೊಟ್ಟೆ ತುಂಬ ಬರ್ತದೆ. ದುಡ್ಡು ಯಾರು ನಿನ್ ತಾಸ್ ಕೊಡ್ತಾನ ಬಂದ್ಬಿಟ್ಟು? ಓಹೋ ಯಾರಿ ಇವಳೆ ದೊಡ್ಡದಾಗ ಹೇಳಕ್ ಬಂದ್ಬಿಟ್ಲು. ಹೋಟ್ಲಾಗ ತಿನ್ನೋದಕ್ಕೆ ನಾನೇ ಯಾಕೆ ಕರ್ಕೊಬಿಡ್ಬೋದು ಮಡಿಕಂಡ್ಲಿ. ಮುಚ್ಕೊಂಡೋಗಿ ಉಪ್ಪಿಟ್ಟು ಮಾಡ್ಕೊಬಿಟ್ಟು ಬಾ ಹೋಗು. ಉಪ್ಪಿಟ್ಟು ಮಾಡಕ್ ನಂಗೆ ಬರಕಿಲ್ಲ. ಹೋಗಿ ಬಿಸಿಬೇಳೆ ಬಾತ್ ಮಾಡು. ಬಿಸಿಬೇಳೆ ಬಾತ್ಗೂ ತರಕಾರಿ ಐತಲ್ಲ, ಹೋಗಿ ಬಿಸಿಬೇಳೆ ಬಾತ್ ಮಾಡೋಗು. ಬಿಸಿಬೇಳೆ ಬಾತ್ ಮಾಡಕ್ ಬರಕಿಲ್ಲ. ಪಲಾವ್ ಮಾಡೋಗು. ಪಲಾವ್ ಮಾಡೋಕ್ಕೂ ನಂಗೆ ಬರಕಿಲ್ಲ. ಚಿತ್ರಾನ್ನ ಮಾಡೋಗು. ಚಿತ್ರಾನ್ನ ಮಾಡೋಕ್ಕೂ ನಂಗೆ ಬರಕಿಲ್ಲ. ಚಪ್ಪಲಿ ಕಿತ್ತೋಯ್ತವೆ. ಮುಚ್ಕೊಂಡೋಗಿ ಉಪ್ಪಿಟ್ಟ ಮಾಡೋಗೆ. ಯೂಟ್ಯೂಬಾಗ ನೋಡ್ಕೊಂಡು ಬೇಡ ಯೂಟ್ಯೂಬಾಗ ಯಾಕೆ, ನಾನು ಹೇಳ್ತೀನಿ ಏನೇನು ಹಚ್ಬೇಕು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮುಚ್ಕೊಂಡು ಹಚ್ಬಿಟ್ಟು ಮಾಡೋಗು. ಓಹೋ ಏನು ಕ್ಯಾಮೆ ಬರಕಿಲ್ವಂತೆ. ತೋಟ್ಲಾಗಿರ ಪಾಪ ತೂಗ್ತೀನಿರು ನಿನಗೆ. ಬಿಟ್ರೆ ನೀನು ನಂತಾಗೆಲ್ಲ ಮಾಡ್ಸಂಗಿದ್ದೀರಾ ನೋಡೋ. ಪಟ್ಟ ಕೆಲಸ ಮುಗಿಸ್ತಿರ್ಬೇಕು. ಒಂದು ಗಾಡಿ ಪಾತ್ರೆ ಬಿಡ್ತಾವ ತಿರ್ಗಾ ಈಗಾಗಲೇ ಬಿದ್ದವೆ. ಫಸ್ಟ್ ತಿಂಡಿ ಮಾಡಿ ಇಕ್ಬಿಟ್ಟು ಪಟ ಅಂತ ಉಪ್ಪಿಟ್ಟ ಆಮೇಕಿಂದ ಏನಾರ ಮಾಡ್ಕ. ಅಕ್ಕ ಪ್ಲೀಸ್ ಅಕ್ಕ, ನಮ್ಮ ಅಮ್ಮವ್ರ ಮನ್ಗನ ಹೋಗ್ಬಿಟ್ಟು ಬರ್ತೀನಿ. ಟೈಮ್ ಕೊಡಕ್ಕ. ಹಿಂಗೆ ಹೋಗ್ಬಿಟ್ಟಂಗೆ ಬರ್ತೀನಿ. ಹಂಗನ ಮಾಡಿ ದುಡ್ಡು ಅರೇಂಜ್ ಮಾಡ್ಕೊಂಬಿಟ್ಟು ಬರ್ತೀನಿ. ನನಗೆ ಇಷ್ಟೊಂದೆಲ್ಲ ಕೆಲಸ ಮಾಡೋಕೆ ಆಗಕ್ಕಿಲ್ಲ ಕಣಕ್ಕ. ಪ್ಲೀಸ್ ಅಕ್ಕ. ನನ್ನ ಗಂಡನ ಹೆಂಗೋ ಇರಿಸ್ಕೊಂಡಿದ್ರಿ ತಾನೆ, ಅವನ್ನೇ ಇರಿಸ್ಕೋಬೇಕಿತ್ತು ನೀವು. ಛೇ ಈಗ ನಾನು ಹೆಂಗೆ ಮಾಡಲಿ ಎಲ್ಲನೂ? ನೀನು ಹಿಂಗೆ ಆಡ್ತಿದ್ರೆ ದಿನಕ್ಕೆ 1,000 ಶಾನೆ ಮಾಡ್ಕೊಂಡು ಹೋಗ್ತೀನಿ. ಈಗ 55,000 ಕೊಡಬೇಕು ಅಂತ ಹೇಳಿದ್ದೀನಿ. ಆಮೇಲಿಂದ 56,000 57,000 ಹಿಂಗೆ ಶಾನೆ ಮಾಡಬೇಕಾಯ್ತದೆ. ಯವ್ವ ಬೇಡ ಕಣಕ್ಕ, ಬೇಡ ಉಪ್ಪಿಡ್ತಾನೆ ಹಿಂಗೋಗಿ ಹಿಂಗೆ ಮಾಡ್ಕೊಂಬಿಟ್ಟು ಬರ್ತೀನಿ ರಕ್ಕ. ಹಿಂಗೋಗಿ ಹಂಗೆ ಮಾಡ್ತೀನಿ. ಯವ್ವ ಈ ಮಿಂಟ್ರಿ ಇವಳಂತೂ ಓಹೋ ಪರವಾಗಿಲ್ಲ. ಏನು ದೌಲತ್ತು, ಏನು ಆಟ, ಏನಿದು ಇವಳಿಗೆ ಮಾಡ್ತೀನಿ ಸರಿಯಾಗಿ. ಇಷ್ಟಕ್ಕೆ ಬಿಟ್ಬಿಟ್ಟೆ ನಾನು. ಇವಳು ತಿಂಡಿ ಮಾಡೋಕ್ಕೆ 11 ಗಂಟೆ ಮಾಡಿದ್ರೆ ನನಗಿನ್ನು ಊಟ ಯಾವಾಗಪ್ಪ ಮಾಡಾಕ್ದಳು ಇವಳು? ಒಂದು ಗಾಡಿ ಪಾತ್ರೆ ಬಿದ್ದಾವೆ ಯಾವಾಗ ತೊಳಿತಾಳೆ?
ಲೇ ಹೋಗಿದ್ದೆ ಭೀಮಣ್ಣಂತಕ್ಕೆ ನಾಳೆ ಪಕ್ಕ ಕೊಡ್ತಾನಂತೆ. ಅವೈ ಕೊಡೋದ್ ನನ್ ಕಂಡಿಲ್ವೇ, ಅವೈ ಕೊಡ್ತಾನೆ ಅವನೇ, ನಾನು ಇಸ್ಕತಾನೆ ಇದೀನಿ. ಯಾಕೋ ಸುಗ್ದು ಇಸ್ಕ ಬರಯ್ಯ ಅಂತ ಹೇಳಿದ್ರೆ ಇವ್ನು ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ನೆ ಇಲ್ಲಿ. ಯಪ್ಪ, ನಾನು ಸಿಗೋರೆಲ್ಲ ಇಂತೋರೇನಿಯ, ನ್ಯಾಯವಾಗಿರೋರು ಒಬ್ರು ಸಿಗಕ್ಕಿಲ್ವೇ ನನಗೆ? ರವೆ ಎಲ್ಲಿಕ್ಕಿದ್ದೀರಾ ಇಲ್ಲಿ? ರವೆನೇ ಕಾಣಿಸ್ತಿಲ್ವಲ್ಲ? ಬಂದೆ ಬಂದೆ ಬಂದೆ, ನಾನ್ ತೆಕ್ಕೊಡ್ತೀನಿ. ಇದು ರವೆ. ತುಂಬಾ ಥ್ಯಾಂಕ್ಸ್ ತೆಕ್ಕೊಟ್ಟಿದ್ದಕ್ಕೆ. ಉಪ್ಪಿಟ್ಟು ಮಾಡೋದು ತುಂಬಾ 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 ಈಸಿ ಗೊತ್ತೇ. ಉಪ್ಪಿಟ್ಟು ಮಾಡೋದು ಹಿಂಗೆಲ್ಲ ಪಟ 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 ಹಚ್ಕೊಬಿಡ್ಬೇಕು. ಒಗ್ಗರಣೆ ಹಾಕ್ಬೇಕು, ನೀರ್ ಹಾಕ್ಬೇಕು, ನೀರ್ ಕುದಿಬೇಕಾರೆ ರವೆ ಉಪ್ಪು ಹಾಕ್ಬಿಟ್ರು ರವೆ ಒಯ್ದು ಬಿಡ್ಬೇಕು. ಎಲ್ಲ ಈಜಿ ಕೆಲಸ. ಇವಳ ಮಂಗ್ಯ ನನ್ ಮಗನಿ, ಏನ್ ಆಟ ಆಡ್ತಾನಲ್ಲ ಇವನು. ಇವನ್ ಎಲ್ಲ ನಗೋದುಂಬೇಕಲ್ಲ ಇವತ್ತು. ಈ ಬೇವು ಸಿಗ್ಬಿಟ್ರೆ ಆಗಕ್ಕಿಲ್ಲ ಮನೆ ಕೆಲಸ ನನಗೆ. ಹೋಗ್ಬಿಟ್ಟು ಕಿಸ್ಕೊಂಡ್ ನಿಂತ್ಕೊಂತಾನೆ. ಯಾರಾನ ಹೆಂಗುಸ್ರು ಕ್ಯಾಮೆ ಮಾಡ್ತಿದ್ರೆ ಸಾಕು, ನಂದೆಲಿಕ್ಲಿ ಅಂತ ಅಳ್ಳಾಡ್ಸ್ಕೊಂಡು ನಿಂತ್ಕೊತಾನೆ. ರೀ ರೀ ಪಾರಿ ಉಪ್ಪಿಟ್ಟು ಮಾಡ್ಕೊಡೋದ್ರಾಗ ಬ್ಯುಸಿ ಆಗಿ ನೀ ಕಣ್ಲೆ. ಉಪ್ಪಿಟ್ಟು ಮಾಡ್ಕೊಟ್ಬಿಟ್ಟು ಬರ್ತೀನಿ ಇರ್ಲೇ. ದೊರಿದ್ರ ನನ್ ಮಗನಿ, ಈಗ ಕರಿತಾ ಇಂತಾನೆ ಬರ್ರಿ ಸರ್ನ. ಅಯ್ಯ, ಉಪ್ಪಿಟ್ಟು ಮಾಡಕ್ ಎಲ್ಪ್ ಮಾಡ್ತಾ ಇವ್ನಿ. ಪಾಪ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಬೇಕಲ್ಲ, ಅದಕ್ಕೆ ಎಲ್ಪ್ ಮಾಡ್ತಾ ಇವ್ನಿ. ಓ ಇವತ್ತು ಅಷ್ಟೊಂದು ಪ್ರಿಯಾಗಿದ್ದಂಗಿದ್ದೀರಾ? ಫುಲ್ ಫ್ರೀ 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 ಫುಲ್ ಫ್ರೀ. ಹಂಗಾರೆ ಹೊಲ್ದತ್ರ ತೆಂಗಿನಕಾಯಿಗಳೆಲ್ಲ ಬಿದ್ದಿರ್ತವೆ. ಹಂಗೇನೆ ತೆಂಗಿನ ಗರಿಗಳು ಅವು ಇವು ಎಲ್ಲ ಬಿದ್ದಿರ್ತವೆ. ಹೋಗ್ಬಿಟ್ಟು ಒಂದ್ ಕಡೆಯಿಂದ ಆಯ್ದು ಹಾಕ್ಬಿಟ್ಟು ಒಂದ್ 12 ಗಂಟೆ ಹಂಗ್ ಬರೋಗ್ರಿ. ಅಷ್ಟೊತ್ತಿಗೆ ಇವ್ರು ಮಾಡಿರ್ತಾಳೆ ಉಪ್ಪಿಟ್ಟ, ಚೆನ್ನಾಗಿ ತಿನ್ನಿವ್ರಂತೆ. ಹೋಗ್ರಿ. ಇಲ್ಲಪ್ಪ, ನನಗೆ ಬ್ಯಾರೆ ಬ್ಯಾರೆ ನಾನು ಇದು ಹೊಸ ಕೊಡ್ಸಕ್ ಹೋಗ್ಬೇಕು. ಹೊಸ ಕೊಡ್ಸ್ಬಿಟ್ಬಿಡ್ಬೇಕು ನಾನು. ಮತ್ತೆ ಇದ್ ನಿಂತ್ಕೊಂಡು ಉಪ್ಪಿಟ್ಟೆಲ್ಲ ಆಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಸುಮ್ಕೆ ತಮಾಷೆಗೆ ಹೇಳ್ದೆ. ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ದನ ಕೊಡಿಸ್ತೀನಿ ಅಂತ ಹೇಳಿದೀನಿ. ಹೋಗ್ಬಿಟ್ಟು ದಲ್ಲಾಳಿ ಅಲ್ವಾ ನಾನು ಹೋಗ್ಲಿಲ್ಲ ಅಂದ್ರೆ ವ್ಯಾಪಾರನೇ ನಡೆಯಕ್ಕಿಲ್ಲ. ಬಿರ್ನ ಉಪ್ಪಿಟ್ಟು ತಿನ್ಕೊಂಡ್ಬಿಟ್ಟು ಹೋಯ್ತೀನಿ. ಪರವಾಗಿಲ್ಲ, ದನ ಕೊಡಿಸ್ಬಿಟ್ಟು ಬಂದಿರನಿಯ ಉಪ್ಪಿಟ್ಟು ಬೇಕ್ರಿ. ಯಾರು ಏನಿಲ್ಲ ತಿಂದು ಮುಗಿಸಿರಲ್ಲ ಉಪ್ಪಿಟ್ಟ. ಪಾರಕಾಯಿ ಸಾಸಿವೆ ಡಬ್ಬನೇ ಕಾಣ್ತಿಲ್ಲ. ಎಲ್ಲ ಬ್ಯಾವರ್ಸಿ ನನ್ ಮಗನಿ, ಇದು ಎಲ್ಲಿ ನುಗ್ತಲ್ಲ. ರೀ ಬತ್ತೀರಾ ಇಲ್ವಾ? ಬಂದೆ ಕಣ್ಲೆ. ಯಾರನ್ನ ಹೆಣ್ಣೈಕ್ಳು ಕಷ್ಟ ಅಂತ ಕರೆದ್ಬಿಟ್ರೆ ಹಂಗೆ ಕರುಳು ಎಲ್ಲ ಒಂಥರ ಕರಗೋಗ್ಬಿಡ್ತದ ನನ್ಗಂತೂ. ಏನ್ ಮಾಡ್ತೀಯಾ, ಒಂಥರ ನನ್ಗೊಂಥರ ಸೇವೆ ಮಾಡಿ 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 ಅಭ್ಯಾಸ.